ನಾವು ಈಗ ತಾನೇ ಉರ್ದು ಕವಿಗೋಷ್ಠಿಗೆ ಸಂಬಂಧಪಟ್ಟಂತ ಪೋಸ್ಟರ್ನ ಈಗ ಬಿಡುಗಡೆ ಮಾಡಿದ್ದೇವೆ. ನಾನು ಏನು ಕವಿಗೋಷ್ಠಿ ಇದೆ, ಕವಿಗೋಷ್ಠಿಯ ಉಪಸಮಿತಿಯ ವಿಶೇಷಾಧಿಕಾರಿಯಾಗಿದ್ದೇನೆ, ಡಾಕ್ಟರ್ ಎಂ ದಾಸೇಗೌಡ ಅಂದ್ಬಿಟ್ಟು. ನನ್ನ ಪಕ್ಕ ಇರ್ತಕ್ಕಂಥವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಶ್ರೀಮತಿ ಕರಿಕಲ್ ಅವರು, ವಿಜಯಕುಮಾರಿ ಕರಿಕಲ್ ಅವರು. ಅವ್ರ ಪಕ್ಕ ಇರ್ತಕ್ಕಂಥವರು ಕಾರ್ಯದರ್ಶಿಗಳಾಗಿದ್ದಾರೆ, ಸರ್ಕಾರದ ನೇಮಕ ಮಾಡಿದಂಥ ಕಾರ್ಯದರ್ಶಿಗಳು ಶ್ರೀ ಗಿರಿಧರ್ ಅವರು. ಮತ್ತು ಹಾಗೇನೆ ನನ್ನ ಹತ್ರ ಎಡಭಾಗದಲ್ಲಿ ಸುಹೇಲ್ ಅವರು ಮತ್ತು ಇಡೀ ಸಮಿತಿಯವರು ಕುಳಿತುಕೊಂಡಿದ್ದಾರೆ, ಮೊಹಿನುದ್ದೀನು ಮತ್ತೆ ಮುಮ್ತಾಜ್ ಅವರು. ಬಲಭಾಗದಲ್ಲೂ ಸಹ ಆ ಕಡೆ ಸನ್ನಿ ಮತ್ತು ಶೌಕರತ್ ಮತ್ತು ನೋಡುವಂತವರು ನಮ್ಮ ಎಲ್ಲ ಸಮಿತಿಯ ಸದಸ್ಯರುಗಳು, ಉರ್ದು ಕವಿಗೋಷ್ಠಿಯ ಸಮಿತಿಯ ಸದಸ್ಯರುಗಳು ಹಾಜರಿದ್ದಾರೆ. ಮೈಸೂರು ದಸರಾ ಪ್ರಖ್ಯಾತವಾದಂತಹ ನಾಡ ಹಬ್ಬ ಆಗಿದೆ. ಇದು ಕೇವಲ ಕರ್ನಾಟಕ ಮಾತ್ರವಲ್ಲ, ಕರ್ನಾಟಕ, ಭಾರತ ಮತ್ತು ದೇಶಾದ್ಯಂತ, ವಿಶ್ವಾದ್ಯಂತ ಪ್ರಸಿದ್ಧ ಪಡೆದಂತಹ ಒಂದು ನಾಡ ಹಬ್ಬ. ಈ ಹಬ್ಬದಲ್ಲಿ ನಾವು ಏನು ಕವಿಗೋಷ್ಠಿಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ, ಕವಿಗೋಷ್ಠಿ ಸಮಿತಿಯವರು, ಕವಿಗೋಷ್ಠಿಗಳಲ್ಲಿ ಉರ್ದು ಕವಿಗೋಷ್ಠಿನ ವಿಶೇಷವಾಗಿ ನಾವು ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷಗಳಿಂದ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಟ್ಟು 8 ಕವಿಗೋಷ್ಠಿಗಳನ್ನು ನಾವು ಈ ವರ್ಷ ಆಯೋಜನೆ ಮಾಡ್ತಾ ಇದ್ದೀವಿ. ಸೋಮವಾರ ಮಂಗಳವಾರದಿಂದ ದಿನಾಂಕ 17/10/2023 ಮಂಗಳವಾರದಿಂದ ನಮ್ಮ ಕವಿಗೋಷ್ಠಿಗಳ ಉದ್ಘಾಟನೆ ಕಾರ್ಯಕ್ರಮ ಕಲಾಮಂದಿರದಲ್ಲಿ ನಡೆಯುತ್ತೆ. ಅಲ್ಲಿಂದ ಶುರು ಆಗುತ್ತೆ. ಮೊದಲನೇ ದಿವಸ ನಾವು ಕವಿಗೋಷ್ಠಿ ಜೊತೆಗೆ ಉರ್ದು ಕವಿಗೋಷ್ಠಿ ಮತ್ತು ಚಿಗುರು ಹಾಸ್ಯ ಕವಿಗೋಷ್ಠಿ ಮತ್ತು ಯಾವ್ದು ಮೇಡಮ್ ಜಾನಪದ ಕಾವ್ಯ. ನಾವು ಅಲ್ಲಿ ಮೊದಲನೇ ದಿವಸ ಏನು ಉದ್ಘಾಟನೆ ಆಗುತ್ತೆ, ಉದ್ಘಾಟನೆಯಲ್ಲಿ ಹಾಸ್ಯ, ಚುಟುಕು ಮತ್ತು ಜಾನಪದ ಕವಿಗೋಷ್ಠಿಗಳು ನಡೆಯುತ್ತೆ. ಎರಡನೇ ದಿವಸಕ್ಕೆ ಚುಟುಕು ಮತ್ತು ಇದ್ರದ್ದು ಚಿಗುರು ಮತ್ತು ಮಹಿಳಾ ಕವಿಗೋಷ್ಠಿಗಳು ನಡೀತವೆ. ಆನಂತರ 3ನೇ ದಿವಸಕ್ಕೆ ಯುವ ಕವಿಗೋಷ್ಠಿ ಮತ್ತು ಪ್ರಾದೇಶಿಕ ಕವಿಗೋಷ್ಠಿ ನಡೆಯುತ್ತೆ. ಆ ದಿನನೇ 19ನೇ ತಾರೀಕು ಸಂಜೆ ಗುರುವಾರ 7 ಗಂಟೆಗೆ ನಾವು ಇದೇ ಕನ್ವೆನ್ಷನ್ ಹಾಲ್ನಲ್ಲಿ ಉರ್ದು ಕವಿಗೋಷ್ಠಿಯನ್ನ ಏರ್ಪಡಿಸಿದ್ದೇವೆ. ಉರ್ದು ಕವಿಗೋಷ್ಠಿಗೆ ದೇಶಾದ್ಯಂತ ಇರತಕ್ಕಂತಹ ಉರ್ದು ಮುಷಾಯರಗಳಲ್ಲಿ ಮತ್ತು ಬೇರೆದಲ್ಲಿ ಪ್ರಖ್ಯಾತವಾದಂತಹ ಸಾಧನೆ ಮಾಡಿರ್ತಕ್ಕಂತಹ ಕವಿಗಳು ಅವತ್ತು ಹಾಜರು ಇರ್ತಾರೆ. ಸುಮಾರು 19 ಜನ ಕವಿಗಳು ಉರ್ದು ಮುಷಾಯರದಲ್ಲಿ ಭಾಗವಹಿಸ್ತಾರೆ. ಇಡೀ ರಾತ್ರಿಯ ಕಾರ್ಯಕ್ರಮ ನಡೆಯುತ್ತೆ. ಬಹುಶಃ ಈಗ ಕಳೆದ ವರ್ಷದ ಮುಷಾಯರಕ್ಕೆ ನಾವೆಲ್ಲವೂ ಸಾಕ್ಷಿದಾರರಾಗಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ನಡೆದಂತಹ ಅದ್ಭುತವಾದಂತಹ ಕಾರ್ಯಕ್ರಮ. ಈ ವರ್ಷವೂ ಸಹ ಅಷ್ಟೇ ನಾವು ಪ್ರಯತ್ನಗಳನ್ನ ಮಾಡಿದ್ದೇವೆ, ಅತ್ಯಂತ ಯಶಸ್ವಿಯಾಗಿ ಇದನ್ನ ನಡೆಸಬೇಕು ಅಂತಕ್ಕಂಥದ್ದು. ಯಾಕೆಂತಂದ್ರೆ ನಮ್ದೆಲ್ಲ ಧರ್ಮಗಳು ಒಂದೇ, ಎಲ್ಲ ಭಾಷೆಗಳು ಒಂದೇ, ಎಲ್ಲ ಮಾನವ ಜನಾಂಗದವರು ನಾವೆಲ್ಲ ಒಂದೇ. ನಮ್ಮ ನಡುವೆ ಯಾವ ಭಿನ್ನತೆಗಳು ಇಲ್ಲ, ಯಾವ ಗೋಡೆಗಳು ಇಲ್ಲ, ಯಾವ ಬೇರೆ ತರದ ಬೇಲಿಗಳು ಸಹ ಇಲ್ಲ. ಮೂಲತಃ ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಭಾವನಾತ್ಮಕ ಜೀವಿಗಳು, ನಾವೆಲ್ಲರೂ ಒಂದೇ ಇರ್ತಕ್ಕಂತಹ ಸಂದೇಶವನ್ನ ಸಾರುವುದರ ವಿಶೇಷ ದ್ಯೋತಕವಾಗಿ ನಾವು ಇವತ್ತು ಈ ಉರ್ದು ಕವಿಗೋಷ್ಠಿಯನ್ನ ನಾವು ಆಯೋಜನೆ ಮಾಡಿದ್ದೇವೆ. ಅದಾದ ನಂತರ ಕೊನೆಗೆ 21ನೇ ತಾರೀಕಿಗೆ ಪ್ರಧಾನ ಕವಿಗೋಷ್ಠಿ ಅಂತ ಕನ್ನಡದಲ್ಲಿ ಅತ್ಯಂತ ಸಾಧನೆ ಮಾಡಿದಂತ ಬಹುದೊಡ್ಡ ಕವಿಗಳ ಒಂದು ಕವಿಗೋಷ್ಠಿಯನ್ನು ಸಹ ಏರ್ಪಾಡು ಮಾಡಿದ್ದೇವೆ. ಇದು ನಮ್ಮ ಮೈಸೂರು ಏನು ದಸರಾದಲ್ಲಿ ಕವಿಗೋಷ್ಠಿಗಳಿದೆ, ಕವಿಗೋಷ್ಠಿಗಳಲ್ಲಿ ಒಂದ್ ಸ್ವಲ್ಪ ಬಹಳ ಅತ್ಯುತ್ತಮವಾದಂತಹ ಒಂಥರ ಕಿರೀಟಪ್ರಾಯವಾದಂತಹ ಕವಿಗೋಷ್ಠಿ ಇದು. ಯಾಕೆಂತಂದ್ರೆ ಹೆಚ್ಚು ಜನಾಕರ್ಷಣೀಯವಾದಂತಹ ಒಂದು ಕವಿಗೋಷ್ಠಿ ಆಗಿದೆ ಇದು ಉರ್ದು ಕವಿಗೋಷ್ಠಿ. ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ತಂದಿದೆ. ರಾಜ ಮಹಾರಾಜರ ಕಾಲದಿಂದಲೂ ಸಹ ನಮ್ಮ ಈ ಉರ್ದು ಭಾಷೆ ಬಗ್ಗೆ, ಉರ್ದು ಸಾಹಿತ್ಯದ ಬಗ್ಗೆ ವಿಶೇಷವಾದಂತಹ ಆಕರ್ಷಣೆ ಇದ್ದಂತಹದ್ದು ಮತ್ತು ಆ ಒಂದು ಧರ್ಮದವರ ಜೊತೆಗೆ ರಾಜಮನೆತನ ಅತ್ಯಂತ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಂತಹ ದಿವಸಗಳು. ಅದಕ್ಕಾಗಿ ವಿಶೇಷವಾದಂತಹ ಪ್ರಾತಿನಿಧ್ಯವನ್ನ ರಾಜ ಮಹಾರಾಜರ ಕಾಲದಿಂದಲೂ ಕೊಟ್ಟಿದ್ದಂಥದ್ದು. ಆದ್ರ ನೆನಪಿಗಾಗಿ ಸಾಂಕೇತಿಕವಾಗಿ ನಾವು ಸಹ ಈ ಉರ್ದು ಕವಿಗೋಷ್ಠಿಗೆ ನಾವು ಚಾಲನೆಯನ್ನ ಈಗ ಮುಂದೆ ನಾಳಿದ್ದು ಕೊಡ್ತಾ ಇದ್ದೇವೆ. ಈಗ ಇದು ನಮಗೆಲ್ಲರಿಗೂ ಬಹಳ ಸಂತೋಷವನ್ನು ತರುವಂತಹ ವಿಚಾರ ಆಗಿದೆ. ಮುಖ್ಯ ಅತಿಥಿಗಳಾಗಿ ಇಲ್ಲಿ ಒಟ್ಟು 17 ಜನ ನಮ್ಮಲ್ಲಿ ಏನು ಉರ್ದು ಕವಿಗಳಿದ್ದಾರೆ. ಉರ್ದು ಕವಿಗಳಲ್ಲಿ ಈ ಸಾರಿ ನಮ್ಮಲ್ಲಿ ಈ ಉರ್ದು ಕವಿಗೋಷ್ಠಿಯನ್ನ ಅವತ್ತು ಸಂಜೆ ನಮಗೆ ಈ ಎಸ್ ಸಿ ಮಹಾದೇವಪ್ಪನವರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರದ ಹಿಂದುಳಿದ ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ. ಅವರು ಅದರ ಉದ್ಘಾಟನೆಯನ್ನ ಮಾಡಿಕೊಡ್ತಾರೆ ಮತ್ತು ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶಾಸಕರಾದಂತಹ ಶ್ರೀ ತನ್ವೀರ್ ಸೇಠ್ ಅವರು ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಮುಖ್ಯ ಅತಿಥಿಗಳಾಗಿ ನಮಗೆ ಚಾಮುಂಡೇಶ್ವರಿ ಕ್ಷೇತ್ರದ GT ದೇವೇಗೌಡರವರನ್ನ ನಾವು ಆಹ್ವಾನ ಮಾಡಿದ್ದೇವೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈಗ ಮುಖ್ಯವಾಗಿ ನಮ್ಮಲ್ಲಿ ಇಲ್ಲಿ
ಈಗ ಯಾವುದು ರಜಾ ಮುರಾದ್, ಅಬ್ರಾರ್ ಕಾಶಿಫ್ ಇಬ್ರು ಸಹ ಬಹಳ ಪ್ರಸಿದ್ಧರಾದಂತ ನ್ಯಾಷನಲ್ ಲೆವೆಲ್ ಅಲ್ಲಿ ರಾಷ್ಟ್ರ ಮಟ್ಟದ ಕಲಾವಿದರು ಮತ್ತು ಈ ತರದ ಕವಿಗಳು ಇವರು. ಮತ್ತೆ ಈಗ ಬಾಲಿವುಡ್ ಸಿನಿಮಾ ನಟರು ಸಹ ಆಗಿದಾರಂತೆ. ಅವರು ಬಹಳ ಮುಖ್ಯವಾದಂತ ಆಕರ್ಷಣೆ. ಅವರ ಜೊತೆಗೆ ನಮ್ಗೆ ಶಫೀಕ್ ಅಬಿದಿ, ಶ್ರೀಮತಿ ಅನಾ ದೆಹಲ್ಚಿ, ಶ್ರೀಮತಿ ಸಬನಾ ಸಜ್ನಂ, ಜಮೀಲ್ ಅಸ್ಗರ್ ದೆಹಲ್ವಿ, ಅಹಮದ್ ಅಲ್ವಿ, ಶ್ರೀಮತಿ ಕಮರ್ ಸುರೂರ್, BR ಸುನಿಲ್ ಕುಮಾರ್, ಹಫೀಜ್ ಅಹಮದ್ ಹುಸೇನ್, ವಸೀದ್ ಪಾಷಾ ಖಾದ್ರಿ, ಇಫ್ಕರ್ ವಶಕೀಲ್, ಸಯ್ಯದ್ ಅಹಮದ್ ರಾಹಿಲ್, ಡಾಕ್ಟರ್ ಇರ್ಫಾನ್ ರಿಯಾಜ್, ಹಕೀಮ್ ಸಯೀದ್, ಹಸನ್ ಸಯೀದ್, ಶ್ರೀಮತಿ ಮೊಯಿನಾ ಮಿಕ್ತರ್ ಸೂಫಿ, ಅಫ್ಸರ್ ಮೈಸೂರಿ, ಸಫ್ತರ್ ಕೈಸರ್, ಮುದಸ್ಸಿರ್ ಅಹಮದ್, ಅಮ್ರೀನ್ ತಾಜ್ ಇಂತಹ ಕವಿಗಳು ಈ ಒಂದು ನಮ್ಮ ಕವಿಗೋಷ್ಠಿಯಲ್ಲಿ ಮುಷಾಯಿರಾದಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಇನ್ನೊಂದು ವಿಶೇಷ, BR ಸುನಿಲ್ ಕುಮಾರ್ ಲಾಸ್ಟ್ ಕಳೆದ ಸಾರಿನಲ್ಲಿ ನಮ್ಗೆ ಲತಾ ಅವರು ಹೇಗೆ ಒಂದು ವಿಶೇಷ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು, ಆ ತರ ಈ ಸರಿ BR ಸುನಿಲ್ ಕುಮಾರ್ ಅವರು ಬರ್ತಾ ಇದ್ದಾರೆ. IFS ಅಧಿಕಾರಿಗಳಾಗಿದ್ದಾರೆ ಅವರು. ಆದ್ರೆ ಈ ಸಾಹಿತ್ಯದಲ್ಲಿ ಮತ್ತೆ ಈ ಒಂದು ಕಾವ್ಯ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿದ್ದಾರೆ. ಅವರು ನಮ್ಮಲ್ಲಿ ಕವಿಗಳಾಗಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನಮಗೆ ಬಹಳ ಖುಷಿಯನ್ನ ತಂದಿದೆ. ಅದಲ್ಲದೆ ಮುಖ್ಯವಾದಂತಹ ಆಕರ್ಷಣೆ ಇಡೀ ಮೈಸೂರಿಗೆ ಬಹುಶಃ ಪ್ರಥಮ ಅನ್ಸುತ್ತೆ, ನಮ್ಮಲ್ಲೆಲ್ಲ MLA ಸಾಹೇಬರು ತನ್ವೀರ್ ಸೇಠ್ ಮತ್ತೆ ನಮ್ಮ ಸ್ನೇಹಿತರ ಒಂದು ಸುಹೇಲ್ ಬೇಗ್ ಅವರ ವಿಶೇಷವಾದಂತಹ ಶ್ರಮದಿಂದ ರಜಾ ಮುರಾದ್ ಮತ್ತು ಅಬ್ರಾರ್ ಕಾಶಿಫ್ ಅಂತ ದೊಡ್ಡ ಕವಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅದೇ ಬಹಳ ದೊಡ್ಡ ಆಕರ್ಷಣೆ ನಮಗೆಲ್ಲರಿಗೂ ಸಹ. ಅವ್ರ ಮಾತುಗಳು ಕೇಳೋದೇ ನಮಗೆ ಬಹಳ ದೊಡ್ಡ ಸಂತೋಷದ ವಿಚಾರ ಆಗಿದೆ. ಅದು ಕೂಡ ನಮಸ್ಕಾರ. ಇದೇ ತಿಂಗಳು 19ನೇ ತಾರೀಕಿಗೆ ನಮ್ಮ ಉರ್ದು ಮುಷಾಯರಾ ಏನು ನಮ್ಮ ಸರ್ಕಾರ ವತಿಯಿಂದ ನಮಗೆ ಒಂದು ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಪೂರ್ತಿ ಕಮಿಟಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದ್ರೆ ನಮ್ಮ ಸಾಹೇಬರು ಹೇಳ್ದಂಗೆ ಆ ಕಾಲದಿಂದ ನಡ್ಕೊಂಡು ಬಂದಿರೋ ಈ ಮುಷಾಯರಾ, ಉರ್ದು ಮುಷಾಯರಾ ಅಂದ್ರೆ ಎಷ್ಟೇ ಅಲ್ಲಾಮಾ ಇಕ್ಬಾಲ್ ಅಂತ ಇದ್ರು, ಅಂತ ದೊಡ್ಡ ದೊಡ್ಡ ವ್ಯಕ್ತಿಯವರು ನಮ್ಗೆ ದಸರಾ ಮುಷಾಯರಾ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು. ಮೊದಲನೇದಾಗಿ ನಾನು ಹೋಗಿ ಅವ್ರಿಗೆ ಕೇಳ್ಕೊಂಡೆ ಈ ತರ ಮುಷಾಯರಾ ಮಾಡಬೇಕು ಅಂತ. ಆ ಟೈಮಲ್ಲೇ 2017ರಲ್ಲಿ ಅವರು ಮುಷಾಯರಾ ಮಾಡಕ್ ಅವಕಾಶ ಮಾಡಿಕೊಟ್ರು. ಇಮ್ರಾನ್ ಪ್ರತಾಪ್ ಗಡಿ ಅಂತ ಇಂಟರ್ನ್ಯಾಷನಲ್ ಪೋಯೆಟ್ ಅವರು, ಅವ್ರಿಗೆ ಕರೆದಿ ನಾವು ತುಂಬಾ ಅದ್ದೂರಿಯಾಗಿ ಇವು ಚಾಲನೆ ಮಾಡಿದ್ವಿ. ಹಾಗೆ ನಾವು ಹೋದ ವರ್ಷ ನಮ್ಮ BJP ಸರ್ಕಾರದ ಮುಖ್ಯಮಂತ್ರಿಗಳಾದಾಗ ಅವ್ರಿಗೋಗಿ ನಾವು ಮನವಿ ಮಾಡ್ಕೊಂಡ್ವಿ, ಸರ್ ನಿಮ್ಗೆ ಒಂದು ಮುಷಾಯರಾ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ. ಅವರು 2022ರಲ್ಲಿ ತುಂಬಾ ಅದ್ದೂರಿಯಾಗಿ ಇದೇ ಫಂಕ್ಷನ್ ಹಾಲಲ್ಲಿ ನಮ್ಮ ಲತಾ ಹಯಾ ಅಂತ ಇಂಟರ್ನ್ಯಾಷನಲ್ ಪೋಯೆಟ್ ಅವರು, ಅವ್ರಿಗೂ ಕರೆದಿ ತುಂಬಾ ಅದ್ದೂರಿಯಾಗಿ ಸಾವಿರಾರು ಜನ ಸೇರಿದ್ರು. ಇದೇ ಫಂಕ್ಷನ್ ಹಾಲಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ವಿ. ಈ ಟೈಮಲ್ಲಿ ನಮ್ಮ ಜನಪ್ರಿಯ ಶಾಸಕರು ತನ್ವೀರ್ ಸೇಠ್ ಅವ್ರ ಹತ್ರ ಹೋಗಿ ನಾವು ಕೇಳ್ಕೊಂಡ್ವಿ, ಸರ್ ಈ ತರ ನಮ್ಗೆ ಇದನ್ನ ಮುಷಾಯರಾ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ. ಅವರು ಲಿಖತ್ತಲ್ಲಿ ಕೊಟ್ರು, ಈ ಸಲ ಮಾಡಿ ಅಂತ. ಅವರು ಈ ಸಲ ಮುಷಾಯರಾ ಮಾಡೋ ನಾವು ಹೋಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಬೇಡ್ಕೊಂಡ್ವಿ, ಅವರು ಮಾಡಿ ಅಂತ ಕೊಟ್ಟಿದ್ದಾರೆ. ನಾನು ನಮ್ಮ ಮೈಸೂರಿನ ಜನಗಳಲ್ಲಿ ಒಂದು ಮನವಿ ಮಾಡೋದೇನಂದ್ರೆ, ನಮ್ಮ ಜನ ತುಂಬಾ ಇಷ್ಟಪಡ್ತಾರೆ ಈ ಮುಷಾಯರಾ ಅಂದಾಗ. ಅವ್ರಿಗೆ ಒಂದು ಒಳ್ಳೆ ಮನಸ್ಸಿಂದ ಖುಷಿ ಬರುತ್ತೆ, ಜಾಸ್ತಿ ಜನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾವು ಕಮಿಟಿಯಲ್ಲಿ ತೀರ್ಮಾನ ಮಾಡಿ ನಮ್ಮ ಫಿಲ್ಮ್ ಆಕ್ಟರ್ ರಜಾ ಮುರಾದ್ ಅಂದ್ರೆ ಅವ್ರ ವಾಯ್ಸೇ ಒಂಥರ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ರಜಾ ಮುರಾದ್ ಅಂದ್ರೆ ಅದು ಒಂದು ತರ ಮುಷಾಯರಾ ಕಳೆ ಬರುತ್ತೆ. ಅವ್ರಿಗೆ ಕರೆದಿದ್ದೀವಿ. ಅಖ್ತರ್ ರಜಾ, ಅಬ್ರಾರ್ ಕಾಶಿಫ್ ಅವರು ಬರ್ತಾ ಇದ್ದಾರೆ. ಅದರಿಂದ ನಾನು ನಮ್ಮ ಸ್ಪೆಷಲ್ ಜನಗಳಲ್ಲಿ ಮನವಿ ಮಾಡಿದ್ರೆ ತುಂಬಾ ಜಲ್ದಿ ಬಂದು ನೀವು ಇದ್ರ ಲಾಭ ಪಡ್ಕೊಡಿ. ನಮ್ಮ ಕ್ಲಾಸಿಕ್ ಫಂಕ್ಷನ್ ಹಾಲ್ ಮೈಸೂರು ಬ್ಯಾಂಗ್ಳೂರ್ ರೋಡ್ ಅಲ್ಲಿ ಇರುವ ಕ್ಲಾಸಿಕ್ ಫಂಕ್ಷನ್ ಹಾಲ್ ನಾವು ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಇದರ ಅಧ್ಯಕ್ಷತೆ ನಮ್ಮ ತನ್ವೀರ್ ಸೇಠ್ ಅವ್ರು ಮಾಡ್ತಾರೆ. ಚೀಫ್ ಗೆಸ್ಟ್ HC ಮಾದೇವಪ್ಪ ಅವರು ಬರ್ತಾರೆ. ಎಲ್ಲರೂ ನೀವು ನಮ್ಗೆ ಒಂದು ಒಳ್ಳೆ ಮುಷಾಯರಾ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಮಾಡ್ಬೇಕು. ಈ ಕಾಲ ಆ ಕಾಲ ಅಂತ ಬರಲ್ಲ. ಇದು ಏನಕ್ಕಂದ್ರೆ ದಸರಾ ನಮ್ಮ ನಾಡ ಹಬ್ಬ, ಯಾರ್ದು ಒಬ್ಬರಿಗೆ ಸಂಬಂಧಪಟ್ಟದ ಹಬ್ಬ ಅಲ್ಲ. ಇದು ನಾಡ ಹಬ್ಬ.
ನಮ್ಗೆ ಒಂದು ಖುಷಿ. ದಸರಾ ನಾವು ಹುಟ್ಟಿ ಯಾವಾಗ ಒಂದು ನಮ್ಗೆ ಜ್ಞಾನ ಬಂದಿದೆ ಆವಾಗ್ಲಿಂದ ದಸರಾ ಅಂದ್ರೆ ಅದು ಒಂದು ಹಬ್ಬ, ಎಲ್ಲ ಹಬ್ಬಕ್ಕಿಂತ ಜಾಸ್ತಿ ಹಬ್ಬ. ಒಂದೊಂದು ಹಬ್ಬ ಒಬ್ಬೊಬ್ರು ಮಾಡ್ತಾರೆ, ಈ ಹಬ್ಬ ಹಂಗಲ್ಲ. ನಮ್ಮ ನಾಡ ಹಬ್ಬ ನಾವೆಲ್ಲ ಸೇರಿ, ಮುಸಲ್ಮಾನ್ ಆಗ್ಲಿ, ಹಿಂದೂ ಜನ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಎಲ್ಲಾ ಸೇರಿ ಮಾಡೋ ಹಬ್ಬ ನಮ್ಮ ದಸರಾ ಹಬ್ಬ. ನಾವೆಲ್ಲ ಸೇರಿ ಮಾಡ್ತಾ ಇದೀವಿ. ಎಲ್ಲಾ ತರ ಪ್ರೋಗ್ರಾಮ್ಗಳು ಮಾಡ್ತಾವ್ರೆ. ಇದು ಒಂದು ಮುಷಾರ ಒಂದು ಪ್ರೋಗ್ರಾಮ್ ಅಂತ ಮಾಡ್ತಾ ಇದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್ ಅವ್ರಿಗೆ ಪಾಪ ಗೊತ್ತಿಲ್ಲ, SR ಬೊಮ್ಮಾಯಿ ಅವರು ಬಿಜೆಪಿ ಮುಖ್ಯಮಂತ್ರಿಗಳು ಆ ಟೈಮಲ್ಲಿ. ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಉರ್ದು ಮುಷಾರ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು. ಅವರು ತುಂಬಾ ಖುಷಿಯಿಂದ ಹೇಳಿದ್ರು, ನೀವು ಮಾಡಿ, ನಾವು ನಿಮ್ ಜೊತೆ. ಪಾಪ ಯಾರೋ ಅವರು ರಾಜಕೀಯಕ್ಕೋಸ್ಕರ ಹೇಳ್ಕೊತಾರೆ, ಅವ್ರಿಗೆ ಗೊತ್ತಿಲ್ಲ. ನಾನು ಬೇಕಾದ್ರೆ ನಿಮ್ ಮುಖಾಂತರನೇ ನಿಮ್ಮ ಹತ್ರನ ಕ್ಲಿಪ್ ಇರ್ಬೋದು. ಹೋದ್ಸಲಿ ಲತಾ ಆಯಾ ಮಾಡಿರೋದು ಆ ಟೈಮಲ್ಲಿ ಬ್ಯಾಕ್ ಡ್ರಾಪ್ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆ ಟೈಮ್ ಅದು. ಆಮೇಲೆ ನಮ್ಮ ST ಸೋಮಶೇಖರ್ ಅವರು, ಆಮೇಲೆ ಬೊಮ್ಮಾಯಿ ಅವ್ರದ್ದು ಫೋಟೋ ಇದೆ. ಅವ್ರಿಗೆ ಪಾಪ ತೋರಿಸಿ ಯಾರು ವಿರೋಧ ಮಾಡ್ತಾವ್ರೆ ಅವರು ಬಿಜೆಪಿ ಪಕ್ಷದವ್ರು ಇಲ್ಲ ಅಂತ ಶುರು ಮಾಡಿರುವುದಲ್ಲ, SR ಬೊಮ್ಮಾಯಿ ಅವರು ಮಾಡಿಕೊಟ್ಟಿದ್ದಾರೆ. ಅವ್ರ ಕಾಲದಲ್ಲೂ ಮಾಡಿದೀವಿ. 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. 2017 ಮಾಡಿದ್ವಿ, ಮಧ್ಯದಲ್ಲಿ ಕರೋನಾ ಬಂದಾಗ ಸ್ಟಾಪ್ ಆಗಿತ್ತು. 2022 ಮಾಡಿಕೊಟ್ಟಿದ್ದಾರೆ. ಖಂಡಿತ ಮಾಡ್ಕೊಂಡಿರ್ತೀವಿ. ಯಾವಾಗ ಗಂಟ ಮೈಸೂರಲ್ಲಿ ದಸರಾ ನಡೀತದೆ ಆವಾಗ ನಾವು ಮಾಡ್ಕೊಂಡು ಹೋಯ್ತೀವಿ. जैसा कि हमारे जो जनाब सोहेल बेग साहब ने फरमाया कि 19 तारीख अक्टूबर के 19 तारीख को मगरिब के बाद इस क्लासिक फंक्शन हॉल में यहाँ मुशायरे का इनेकाद हो रहा है। तमाम से गुजारिश है कि वक्त मुकर्ररा पर हाजिर होकर मुशायरे का लुत्फानंदोज हो जाए। इस मुशायरे में शामिल होने वाले सबसे पहले फिल्म हस्ती रजा मुराद, जिससे हमें उनसे कंफर्मेशन भी लिया है और उन्होंने एक ऑडियो भी भेजा है, एक ऑडियो वीडियो भी भेजा है कि वो आप हाजिर होने के वास्ते कोशिश करेंगे इंशाल्लाह। तो उसके बाद अबरार काशिफ अमरावती के उन्होंने एक सेलिब्रिटी हैं और काफ़ी मशहूर भी हैं, तो उनसे वो भी हाजिर होंगे। तो शफीक आबिदी साहब अलीपुर के वो निजामत फरमाएंगे मुशायरे की। अन्ना दहली एक उभरती हुई खातून शायरा है, बहुत अच्छा उनका कलाम है, तो शोहरत याफ्ता है अना दहलवी, वो वहाँ पर हाजिर होंगे। शबाना शबनम इंदौर से, वो मध्य प्रदेश इंदौर से आ रहे हैं, उनका वो भी अपने मुनफरद कलाम से आपको नवाजेंगे। जमील असगर दहलवी वो मुंबई के रहने वाले हैं, वो भी साथ में आ रहे हैं। अहमद अलवी दिल्ली से, तो अहमद अलवी का भी अलग मुकाम है, वो यहाँ पर हाजिर होंगे। फिर मोहतरमा खमर सुरूर अहमदाबाद से, खमर सुरूर का आपने सुना हुआ कलाम, एक अच्छे शायरा है, वो अपने अंदाज से आपको महफूज करेंगे। एक और शायर जनाब डॉक्टर BR सुनील कुमार पवार, वो बेंगलुरु से ही IFS ऑफिसर है, वो भी यहाँ पर आपको महसूस करने की कोशिश करेंगे। हाफिज अमजद हुसैन कर्नाटकी शिकारीपुर के, वो इस मुशायरे की सदारत फरमाएंगे। वहीद पाशा खादरी तेलंगाना के ही, वो उनकी हाजिरी मुतवक्का है। डॉक्टर इफ्तिखार शकील रायचूर के ही, जनाब सईद अहमद राहिल साहब, जनाब इरफान रियाजी साहब, हकीम सईद साहब, असर सईद साहब, मोमिना मुख्तार साहिबा वगैरह वगैरह यहाँ मैसूर के, उन्हें भी रिप्रेजेंट करने की है। तमाम से गुजारिश है कि वक्त ज़रूरत पर आ जाए, हम इंशाअल्लाह 1 बजे तक मुशायरा ख़त्म करने की कोशिश करेंगे इंशाअल्लाह। स्नैक्स चाय गाय माए जब अदा कर सब करते रहेंगे, स्नैक्स भी देते रहेंगे। शायरों के वास्ते दूसरा इंतजाम है खाने पीने का, वो शोरा के लिए इंशाअल्लाह। ಈಗಾಗಲೇ ಈ ನಮ್ಮ ನಾಡ ಹಬ್ಬ ದಸರಾ ಮೈಸೂರಿನ ವಿಶೇಷ. ಇದು ಮೈಸೂರಿನ ಈ ವಿಶೇಷ ಹಬ್ಬದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲೆಲ್ಲ ನಡೀತಾ ಇರೋದರ ಜೊತೆಗೆ ಕವಿಗೋಷ್ಠಿ ಕೂಡ ಅದರ ಅಂಗವಾಗಿ
ನಡೆಯುವಂಥದ್ದು ಬಹಳ ಮೊದಲಿನಿಂದಲೂ ನಡೆದುಕೊಂಡ ಬಂದಂತಹ ಒಂದು ಸಂಪ್ರದಾಯ. ಆ ಕವಿಗೋಷ್ಠಿ ಅನ್ನುವಂಥದ್ದು ಕನ್ನಡದ ಇತರ ಭಾಷೆಗಳಾದಂತಹ ತುಳು ಆಗಿರ್ಬೋದು, ಅರೆ ಭಾಷೆ ಆಗಿರ್ಬೋದು, ಕೊಡವ ಆಗಿರ್ಬೋದು, ಇಂತಹ ಭಾಷೆಗಳ ಜೊತೆಗೆ ನಾವು ದಖನಿ ನೆಲದಲ್ಲಿ ಹುಟ್ಟಿದಂತಹ ಉರ್ದುವನ್ನು ಕೂಡ ಪ್ರತ್ಯೇಕವಾಗಿ ಒಂದು ಕವಿಗೋಷ್ಠಿಯನ್ನ ಮಾಡ್ತಾ ಇರುವಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಇರುವಂತಹ ಸರ್ವಭಾಷಾಮಯಿ ಸರಸ್ವತಿ ಅನ್ನುವಂತಹ ಮಾತಿಗೆ ದ್ಯೋತಕವಾಗಿ ನಿಲ್ಲುವಂಥದ್ದು. ಆಗ್ಲೇ ಡಾಕ್ಟರ್ ಎಂ ದಾಸೇಗೌಡ ಅವರು ಹೇಳಿದ ಹಾಗೆ, ನಮ್ಮ ವಿಶೇಷಾಧಿಕಾರಿಗಳು ಹೇಳಿದ ಹಾಗೆ, ಇದು ನಮ್ಮ ಸಾಮರಸ್ಯವನ್ನ ಸೂಚಿಸುವಂತಹ ಒಂದು ಕಾರ್ಯ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದಕ್ಕೆ ನಾನು ತುಂಬ ಹೃದಯದಿಂದ ಒಂದು ಶುಭಾಶಯವನ್ನ ಕೋರ್ತೇನೆ.